ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಇವತ್ತಿನ ನಮ್ಮ ಒಂದು ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಿಮ್ಮ ಕುಟುಂಬದಲ್ಲಿ ನೀವು ದೇವರನ್ನು ಸೇವಿಸುವುದಾದರೆ ನಿಮ್ಮ ಕುಟುಂಬಗಳಲ್ಲಿ ಶುಭವೂ ಸೌಭಾಗ್ಯವೂ ಉಂಟಾಗ್ತದೆ ಎಂದು ನಾವಿಂದು ಧ್ಯಾನಿಸಲಿಕ್ಕಿದ್ದೇವೆ. ನಮ್ಮ ಕುಟುಂಬದಲ್ಲಿ ಶಾಂತಿ ಸೌಭಾಗ್ಯ ಇರಬೇಕು ಎಂದು ಬಯಸುತ್ತೇವೆ. ಆದರೆ ನಮ್ಮ ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತದಲ್ಲಿ ಶುಭವೂ ಇರೋದಿಲ್ಲ, ಸೌಭಾಗ್ಯವೂ ಇರೋದಿಲ್ಲ. ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ ಶುಭವೂ ಸೌಭಾಗ್ಯವೂ ಹೇಗೆ ನಮ್ಮ ಜೀವಿತದಲ್ಲಿ ಇರ್ತದೆ ಎಂದು. ಶುಭ ಎಂಬ ಪದಕ್ಕೆ ಬೇರೆ ಭಾಷೆಗಳಲ್ಲಿ ಸಮಾಧಾನವೆಂದು ಕರೆಯಲ್ಪಡುತ್ತದೆ. ಇವತ್ತು ಕುಟುಂಬಗಳಲ್ಲಾಗಲಿ ಅಥವಾ ದೇಶಗಳಲ್ಲಾಗಲಿ ಸಮಾಧಾನವನ್ನು ನಾವು ಅಪೇಕ್ಷಿಸ್ತೇವೆ. ಇಂದು ನೀವು ಸಹ ಸಮಾಧಾನವನ್ನು ಹಾರೈಸುವುದಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಈ ಸುಂದರವಾದ ಸಮಯದಲ್ಲಿ ಅಪ್ಪ, ಈ ವಾಕ್ಯಗಳನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧ ಆತ್ಮನೇ, ನೀನು ಮಾತನಾಡು, ನೀನು ಸಹಾಯ ಮಾಡು. ಇದನ್ನು ಕೇಳಿಸಿಕೊಳ್ಳುವ ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಪರಿವರ್ತನೆ ಮಾಡಬೇಕಾಗಿ, ನನ್ನ ಬರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೀನ್ ಆಮೀನ್. ನಮ್ಮ ಕುಟುಂಬದಲ್ಲಿ ಸಮಾಧಾನದಿಂದಿರುವುದಾದರೆ, ನಮ್ಮ ಕುಟುಂಬಗಳಲ್ಲಿ ನಮ್ಮ ವೈಯಕ್ತಿಕವಾದ ಜೀವಿತಗಳಲ್ಲಿ ಸಮಾಧಾನ ಇರುವುದಾದರೆ ನಾವು ಯಾವಾಗಲೂ ಉಲ್ಲಾಸಭರಿತವಾಗಿ ಜೀವಿತವನ್ನು ಮುಂದುವರಿಸಲು ಸಾಧ್ಯವಾಗ್ತದೆ. ಎಲ್ಲ ದೇಶಗಳಲ್ಲೂ ಸಮಾಧಾನವನ್ನೇ ಬಯಸುತ್ತೇವೆ, ಆದರೂ ಯಾವ ದೇಶದಲ್ಲೂ ಕೂಡ ಸಮಾಧಾನವಿಲ್ಲ, ಜನರಲ್ಲಿ ಶಾಂತಿ ಇಲ್ಲ. ಇವತ್ತು ನಮ್ಮ ದೇಶವನ್ನೇ ತೆಗೆದುಕೊಳ್ಳಿ, ನಾವು ಮನುಷ್ಯನಿಗೆ ಸಮಾಧಾನನ ಪಡಿಸಲಿಕ್ಕೆ ಯಾವುದರಿಂದಲೂ ಸಾಧ್ಯವೇ ಆಗ್ತಾ ಇಲ್ಲ. ದೇಶದಲ್ಲಿ ಸಮಾಧಾನ ಇಲ್ಲ, ಜನರಲ್ಲಿ ಶಾಂತಿ ಇಲ್ಲ. ಎಲ್ಲಿ ನಮಗೆ ಯಾವ ಕೇಡು ಸಂಭವಿಸುತ್ತದೆ, ಎಲ್ಲಿ ನಮಗೆ ಹಿಂಸೆಗಳುಂಟಾಗ್ತದೆ ಎಂದು ನಾವು ಭಯದಲ್ಲಿ ಜೀವಿಸುವವರಾಗಿದ್ದೇವೆ. ಇಸ್ರಾಯೇಲರ ಮುಖ್ಯ ನಗರ ಯೆರೂಸಲೇಮ್, ಅದು ಸಮಾಧಾನದ ನಗರವೆಂದು ಕರೆಯಲ್ಪಡುತ್ತದೆ. ಅದರಲ್ಲಿ ನಡೆದ ಯುದ್ಧಗಳು ಎಷ್ಟೋ ದೇವರು ಯೆರೂಸಲೇಮನನ್ನು ನೋಡಿ ನೀನಾದರೋ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ಎನ್ನುತ್ತಾನೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ಕಾಣ್ತೇವೆ. ಒಂದು ಕುಟುಂಬದಲ್ಲಿ ಆಗಬೇಕಾದ್ರೂ ಆಗಿರಬಹುದು ಅಥವಾ ಒಂದು ಅಂತರ್ಯದಲ್ಲಿ ಆಗಿರಬಹುದು, ಸಮಾಧಾನ ಉಂಟಾಗಬೇಕಾದರೆ ಅಲ್ಲಿ ಸಮಾಧಾನ ಪ್ರಭುವಾದ ಯೇಸುವನ್ನು ಆಹ್ವಾನಿಸಬೇಕು. ಆತನು ಕೊಡುವಂತಹ ಸಮಾಧಾನವೇ ನಿರಂತರವಾದ ಸಮಾಧಾನದ ವಿಷಯವಾಗಿ ನಾವು ಅನೇಕ ವಿಚಾರಗಳನ್ನು ಧ್ಯಾನಿಸಿದ್ದೇವೆ. ಅದಾಗಿಯೂ ಸಹ ಇಂದು ನಮ್ಮ ಜೀವಿತದಲ್ಲಿ ನಾವು ಸಮಾಧಾನ ಇಲ್ಲದವರಾಗಿ ಜೀವಿಸ್ತಾ ಇದ್ದೇವೆ. ಯಾಕೆ ಸಮಾಧಾನ ಇಲ್ಲ? ಅನೇಕರು ನೀವು ನೆನೆಸ್ಕೊಳ್ಬೋದು, ನನಗೆ ಹಣದಿಂದ ಸಮಾಧಾನ ಬರುತ್ತೆ, ಅಥವಾ ಕೆಟ್ಟ ಸಹವಾಸಗಳಿಂದ, ಕೆಟ್ಟ ಸ್ನೇಹಿತರಿಂದ ನನಗಿರುವ ನೋವನ್ನು ನಾನು ಮರಿಲಿಕ್ಕೆ, ನನಗೆ ಸ್ವಲ್ಪ ಸಮಾಧಾನ ಬರಲಿಕ್ಕೆ ನಾನು ಕುಡುಕುತನಕ್ಕೆ ಅಥವಾ ಕುಡಿತದಿಂದ ನನಗೆ ಸಮಾಧಾನ ಸಿಗಬಹುದು, ಅಥವಾ ನಾನು ಬೇರೆ ಸ್ಥಳಕ್ಕೆ, ಬೇಡವಾದ ಸ್ಥಳಗಳಿಗೆ ಹೋಗೋದ್ರಿಂದ ನನಗೆ ಸಮಾಧಾನ ಉಂಟಾಗಬಹುದು ಅಂತ ಅನೇಕ ಕುಟುಂಬಗಳಲ್ಲಿ ಇಂದು ಸಮಾಧಾನಕ್ಕೋಸ್ಕರ ಅನೇಕ ಹಣಗಳನ್ನು ವೆಚ್ಚ ಮಾಡ್ತಾರೆ, ಅನೇಕ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಅದಾಗಿಯೂ ಸಹ ಅವರ ಕುಟುಂಬದಲ್ಲಿ ಇರುವ ಸಮಾಧಾನಗಳು ಇನ್ನೂ ಬಾಧಿಸಲ್ಪಡ್ತಾ ಇದೆ. ಅವರ ಅಂತರ್ಯದಲ್ಲಿರುವಂಥ ಸಮಾಧಾನ ಇನ್ನೂ ಕಳೆದುಕೊಳ್ತಾ ಇದ್ದಾರೆ. ಆದರೆ ಇನ್ನು ಜೀವಿತದಲ್ಲಿ ನಿರಂತರವಾದ ಸಮಾಧಾನ ಬೇಕೆಂದರೆ ಆ ಸಮಾಧಾನ ಕರ್ತನಾಗಿರುವ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿರಬೇಕು. ಆ ಯೇಸು ಕ್ರಿಸ್ತನನ್ನು ಈ ಸಮಯದಲ್ಲಿ ನೀನು ಆಹ್ವಾನಿಸುವುದಾದರೆ ಆತನು ಕೊಡುವಂಥ ಸಮಾಧಾನ ನಿತ್ಯ ನಿರಂತರವಾಗಿರುವಂಥ ಸಮಾಧಾನ. ಆದುದರಿಂದಲೇ ಆತನನ್ನು ಸಮಾಧಾನ ಕರ್ತ, ರಾಜದಂಡ ಹಿಡಿಯತಕ್ಕವನೆಂದು ವಾಕ್ಯದಲ್ಲಿ ವರ್ಣಿಸಿರುವುದನ್ನು ನಾವು ಕಾಣ್ತೇವೆ. ಯೆಶಾಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಕಾಣ್ತೇವೆ, ಸಮಾಧಾನದ ಪ್ರಭು, ಹಾಗೆ ಆತನೇ ಸಮಾಧಾನ ಪ್ರದನು ಎಂದು ಮೀಕನ ಪುಸ್ತಕ 5ನೇ ಅಧ್ಯಾಯ 5ನೇ ವಚನದಲ್ಲಿ ಕಾಣ್ತೇವೆ. 1 ಥೆಸಲೋನಿಕ 5:23 ಶಾಂತಿದಾಯಕನಾದ ದೇವರು,
ಹೀಗೆ ದೇವರಿಗೆ ಹಲವಾರು ಹೆಸರುಗಳಿದೆ. ಯಾಕೆಂದ್ರೆ ಆತನು ಸಮಾಧಾನ ಕರ್ತನಾಗಿದ್ದಾನೆ. ಇಂದು ನಿಮ್ಮ ಜೀವಿತದಲ್ಲಿ ಸಮಾಧಾನದಿಂದ ನೀವು ಬಾಧಿಸಲ್ಪಟ್ಟಿರುವುದಾದ್ರೆ, ನಿಮ್ಮ ಕುಟುಂಬ ಜೀವಿತದಲ್ಲಿ ಸಮಾಧಾನವಿಲ್ಲದೆ, ಅಥವಾ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಸಮಾಧಾನವಿಲ್ಲದೆ, ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೆ ನೀವು ಕೆಲಸದ ಸ್ಥಳಗಳಲ್ಲಾಗಿರಬಹುದು, ಅಥವಾ ನೀವು ಮಾಡುವಂಥ ದೇವರ ಸೇವೆಯಲ್ಲೇ ಆಗಿರಬಹುದು, ನೀವು ಸಮಾಧಾನವನ್ನು ಕಳೆದುಕೊಂಡು ಜೀವಿಸ್ತಾ ಇರುವುದಾದ್ರೆ, ಶಾಂತಿದಾಯಕನಾದ ದೇವರು, ಸಮಾಧಾನ ಪ್ರಧಾನೂ ಆಗಿರುವಂಥ, ಸಮಾಧಾನ ಪ್ರಭುವಾಗಿರುವಂಥ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತದಲ್ಲಿ ನೀವು ಆಹ್ವಾನಿಸುವುದಾದರೆ ನಿಮಗೆ ನಿತ್ಯವಾದಂಥ ಒಂದು ನಿರಂತರವಾದ ಸಮಾಧಾನವು ದೊರೆಯುತ್ತದೆ. ಇಂದು ಅನೇಕರಿಗೆ ಅನಾರೋಗ್ಯದಿಂದ ಏನಾಗ್ತದೆ, ಅವರ ಸಮಾಧಾನಗಳು ಬಾಧಿಸಲ್ಪಡ್ತದೆ. ಮಕ್ಕಳ ವಿಷಯದಲ್ಲಿ, ಮಕ್ಕಳಿಲ್ಲವಲ್ಲ ಅನ್ನೋ ವಿಷಯಗಳಲ್ಲಿ, ಹಾಗೂ ನನ್ನ ಜೀವಿತ ಹೀಗೆ ಆಗಿ ಹೋಯ್ತಲ್ಲ, ನಾನು ಯಾರಿಗೂ ಬೇಡವಾದವನು, ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ ಅಂತ ಒಬ್ಬೊಂಟಿಗರಾಗಿ ವೇದನೆಯಿಂದ ಕಣ್ಣೀರು ನೀಡುತ್ತಾ ಕಷ್ಟಪಡ್ತಾ ಇರುವ ಸಹೋದರಿಯೇ, ಸಹೋದರನೇ, ಯೇಸು ಕ್ರಿಸ್ತನು ಇಂದು ನಿನ್ನನ್ನು ಸಮಾಧಾನ ಪಡಿಸುವ ಆತನಾಗಿದ್ದಾನೆ. ಯಾಕೆಂದರೆ ಆತನು ನಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು ಉಂಟು ಮಾಡಬೇಕು, ನಮಗೆ ಜೀವವನ್ನು ಕೊಡಬೇಕೆಂದೇ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಆಗಿರುವ ಸಮಯದಲ್ಲಿ ನೀನು ಈ ಸಮಯದಲ್ಲಿ ಸಮಾಧಾನ ಇಲ್ಲದೆ ಕಣ್ಣೀರಿನಲ್ಲಿರೋದಾದರೆ, ನಿನ್ನ ಕಣ್ಣೀರನ್ನು ಒರೆಸಲು ಯೇಸು ಸ್ವಾಮಿ ಯಾವಾಗಲೂ ನಿನ್ನ ಒಟ್ಟಿಗೆ ಇರ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಪೌಳಿ ಗೋಡೆಗಳೊಳಗೆ ಸಮಾಧಾನವಿರುವಂತೆ ನಿಮ್ಮನ್ನು, ನಿಮ್ಮ ಮನೆಯವರೆಲ್ಲರನ್ನು ಕರ್ತನಿಗೆ ಪ್ರತಿಷ್ಠೆ ಮಾಡಿರಿ. ನಾನು ನನ್ನ ಮನೆಯವರು ಕರ್ತನ ಸೇವಿಸುವೆವು ಎಂದು ಯೆಹೋಶುವನು 24ನೇ ಅಧ್ಯಾಯ 15ನೇ ವಚನದಲ್ಲಿ ಕಾಣ್ತೇವೆ. ಯೆಹೋಶುವನಲ್ಲಿ ಹೇಳ್ತಾ ಇದ್ದಾನೆ, ನಾನು ನನ್ನ ಮನೆಯವರು ಕರ್ತನನ್ನು ಸೇವಿಸ್ತೇವೆ. ಇವತ್ತು ಎಷ್ಟೋ ಜನರ ಮನೆಯಲ್ಲಿ ದೇವರನ್ನು ಸೇವಿಸ್ತಾ ಇಲ್ಲ. ದೇವರನ್ನು ಸೇವಿಸದೇ ಇರುವಂಥ ಮನೆಯಲ್ಲಿ, ದೇವರು ಇಲ್ಲದೇ ಇರುವ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ, ಅನ್ಯೋನ್ಯತೆ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಕೆಲವರ ಮನೆಗಳನ್ನು ನೋಡ್ರಿ, ಅವರು ಬಡತನದಲ್ಲೇ ಇರ್ತಾರೆ, ಆದರೂ ಸಹ ಅವರಲ್ಲಿ ಸಂತೋಷ ಇರ್ತದೆ. ಯಾಕೆ ಸಂತೋಷ ಇರ್ತದೆ? ಅವರ ಮನೆಯವರು ಕರ್ತನಿಗೋಸ್ಕರ ಅವರ ಮನೆಯವರ ಎಲ್ಲರನ್ನ ಕರ್ತನಿಗೆ ಪ್ರತಿಷ್ಠೆ ಮಾಡಿದ್ದಾರೆ. ಅವರ ಮನೆಯವರೆಲ್ಲರೂ ದೇವರನ್ನು ಸೇವಿಸುವಂಥ ಮನೆ ಆಗಿದೆ. ದೇವರನ್ನು ಸೇವಿಸುವಂಥ ಕುಟುಂಬ, ದೇವರನ್ನು ಸೇವಿಸುವಂತಹ ಮನೆಯ ಎಂತಹ ಮನೆ ಆಗಿರ್ತದೆ ಅಂದರೆ, ಅದು ಒಂದು ಚಿಕ್ಕ ಪರಲೋಕದ ಇದ್ದ ಹಾಗಿರ್ತದೆ. ಅಲ್ಲಿ ಯಾವಾಗಲೂ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ, ಸಮಾಧಾನ, ಶಾಂತಿ ಎಲ್ಲವೂ ಆ ಮನೆಯಲ್ಲಿರ್ತದೆ. ಆದ ಕಾರಣವೇ ಫಿಲಿಪ್ಪ 4:7 ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ನಿಮ್ಮ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಎಲ್ಲ ಗ್ರಹಿಕೆಗೆ ಮೀರುವ ದೇವಶಾಂತಿ, ಎಲ್ಲ ಗ್ರಹಿಕೆ ಅಂದರೆ ನಮ್ಮ ಜ್ಞಾನಕ್ಕೆ, ಈ ಲೋಕದಲ್ಲಿರುವಂಥ ಎಲ್ಲ ಟೆಕ್ನಾಲಜಿಗಳಿಗಿಂತ, ಎಲ್ಲದಕ್ಕಿಂತ ನೀವು ಗ್ರಹಿಸಿಕೊಳ್ಳುವಂಥ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದಂತೆ. ಅಬ್ರಹಾಮನ ದಿನಗಳಲ್ಲಿ ಮೆಲ್ಕಿಜೆದೇಕನೆಂಬ ಅರಸನು ಪರಾತ್ಮರ ದೇವರ ಯಾಜಕನಾಗಿದ್ದನು. ಅವನ ಹೆಸರಿನ ಅರ್ಥ ಏನಂದರೆ ನೀತಿಯ ರಾಜ ಎಂಬುದೇ. ಇದಲ್ಲದೆ ಅವನು ಸಾಲೇಮಿನ ರಾಜ ಎಂದರೆ ಸಮಾಧಾನ ರಾಜ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಕಾಣ್ತೇವೆ. ಸಾಲೇಮಿನ ರಾಜ ಎಂಬುದ ಅರ್ಥ ಏನಂದರೆ ಸಮಾಧಾನ ರಾಜ. ಮೆಲ್ಕಿಜೆದೇಕನೆಂಬ ರಾಜನು ಪವಿತ್ರಾತ್ಮನಿಗೆ ಸೂಚಕವಾಗಿದ್ದಾನೆ. ಆದುದರಿಂದ ಯಾವಾಗಲೂ ನಾವು ಪವಿತ್ರಾತ್ಮ ಭರಿತರಾಗಿರಬೇಕು. ಇಂದು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಶುಭ ಉಂಟಾಗಬೇಕಂದ್ರೆ, ಅಂದರೆ ಸಮಾಧಾನ ಉಂಟಾಗಬೇಕಂದ್ರೆ, ಯಾರು ಅಲ್ಲಿ ವಾಸವಾಗಬೇಕಂದ್ರೆ ಯೇಸು ಸ್ವಾಮಿ ವಾಸವಾಗಬೇಕು. ಯೇಸು ಸ್ವಾಮಿ ಇಲ್ಲದ ಜೀವಿತ, ಯೇಸು ಸ್ವಾಮಿ ಇಲ್ಲದ ಮನೆ, ಯೇಸು ಸ್ವಾಮಿ ಇಲ್ಲದ ನಿನ್ನ ಕೆಲಸ, ಯೇಸು ಸ್ವಾಮಿ ಇಲ್ಲದ ನಿನ್ನ ಸೇವೆ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅದರಲ್ಲಿ ಶುಭವನ್ನು ಕಾಣಲಿಕ್ಕೆ ನಿನಗೆ ಸಾಧ್ಯವಿಲ್ಲ. ಅದರಲ್ಲಿ ಸೌಭಾಗ್ಯವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಒಂದು ಕುಟುಂಬದಲ್ಲಿ ಶುಭವೂ ಸೌಭಾಗ್ಯವೂ ಕಾಣಬೇಕಾದರೆ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿರಬೇಕು. ನಿಮ್ಮ ಕುಟುಂಬದಲ್ಲಿ ಇರುವವರೆಲ್ಲರೂ ದೇವರನ್ನು ಇಂದು ಅವರು ನಂಬದೇ ಇರಬಹುದು. ಆದರೆ ನೀವು ಪ್ರಾರ್ಥನೆಯನ್ನು ಮಾಡಿ. ಯೆಹೋಶುವನು ಅಂದು ತೀರ್ಮಾನ ತೆಗೆದುಕೊಳ್ತಾನೆ, ನಾನು ನನ್ನ ಮನೆಯವರು ದೇವರನ್ನು ಸೇವಿಸ್ತೇವೆ. ಇಂದು ನೀವು ತೀರ್ಮಾನ ತೆಗೆದುಕೊಳ್ಳುವುದಾದರೆ, ನೀವು ಯಾವುದೇ ಜಾತಿ ಆಗಿರಿ, ಪಂಗಡವಾಗಿರಿ, ಅಥವಾ ಹೆಣ್ಣು ಗಂಡು ಎಂಬ ಭೇದ ದೇವರಿಗಿಲ್ಲ. ದೇವರಲ್ಲಿ ಎಲ್ಲರೂ ಒಂದೇ ಆಗಿರುವ ಸಮಯದಲ್ಲಿ ನೀವು ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯೇಸುವನ್ನು
ಆಹ್ವಾನಿಸುವುದಾದರೆ, ಆತನಿಗೆ ಸ್ಥಳ ಕೊಡುವುದಾದರೆ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ವಿವಾಹದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಹಾಗೂ ನೀವು ಮಾಡುವಂಥ ಸೇವೆಗಳಲ್ಲಿ ಏಸು ಇರುವುದಾದರೆ, ನಿಮ್ಮ ಕುಟುಂಬ ಆಗಲಿ, ನಿಮ್ಮ ಜೀವಿತ ಆಗಲಿ ಯಾವಾಗಲೂ ಶುಭವೂ ಸೌಭಾಗ್ಯವೂ ನಿಮ್ಮ ಜೀವಿತದಲ್ಲೇ ಇರ್ತದೆ, ನಿಮ್ಮನ್ನು ಹಿಂಬಾಲಿಸ್ತದೆ. ಆತನ ಕೃಪೆಯು ಯಾವಾಗಲೂ ನಿಮ್ಮ ಸಂಗಡ ಇರ್ತದೆ. ಆದ ಕಾರಣವೇ ಸ್ವಾಮಿ ನಮಗೆ ವಾಗ್ದಾನ ಮಾಡಿದರೆ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ದೇವರು ಆತನಲ್ಲಿರುವ ಶಾಂತಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ದೇವರ ಶಾಂತಿ ನಮ್ಮಲ್ಲಿ ನೆಲೆಸುವುದಾದರೆ, ಎಷ್ಟೇ ಕಷ್ಟ ಬರಲಿ, ವೇದನೆ ಬರಲಿ, ಶೋಧನೆಗಳು ಬರಲಿ, ಅಥವಾ ಅನೇಕ ಪ್ರವಾಹಗಳು ಬರಲಿ, ನೀವು ಬೆಂಕಿಯ ಪರಿಸ್ಥಿತಿಗಳಲ್ಲಿ ಜಲರಾಶಿಗಳಲ್ಲಿ ನದಿಗಳನ್ನು ದಾಟುವಾಗ, ಪ್ರವಾಹಗಳಲ್ಲಿ ಬೆಂಕಿಯಂತಹ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಬರುವಾಗ ನೀವು ನಿಶ್ಚಿಂತೆಯಿಂದ ಇರ್ತೀರ. ಹೇಗೆ ನಿಶ್ಚಿಂತೆಯಿಂದ ಇರ್ತೀರಾ? ದೇವರ ಸಮಾಧಾನವು ನಿಮ್ಮಲ್ಲಿ ಜೀವಿಸುವಾಗ ಯಾವುದು ಕೂಡ ನಿಮ್ಮನ್ನು ಬಾಧಿಸಲ್ಪಡುವುದಿಲ್ಲ. ಯಾವ ಕಷ್ಟಗಳು, ಯಾವ ಕಣ್ಣೀರುಗಳು ನಿಮ್ಮನ್ನು ಬಾಧಿಸಲ್ಪಡುವುದಿಲ್ಲ. ಆದರೆ ದೇವರ ಸಂತೋಷ, ದೇವರ ಸಹವಾಸ ನಿಮ್ಮಲ್ಲಿ ಇಲ್ಲದೇ ಇರುವಾಗ, ಆ ದೇವರ ಸಮಾಧಾನ ನಿಮ್ಮಲ್ಲಿ ಇಲ್ಲದೇ ಇರುವಾಗ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಕಷ್ಟ, ವೇದನೆ, ಕಣ್ಣೀರು, ಕುಟುಂಬಗಳಲ್ಲಿ ಸಮಾಧಾನವಿಲ್ಲದೆ ಇರುವುದು, ಕುಟುಂಬದಲ್ಲಿ ಜಗಳ, ಹೋರಾಟ ಇವುಗಳೇ ಹೆಚ್ಚಿರ್ತದೆ. ಆದ ಕಾರಣ ಪ್ರೀತಿಯ ಸಹೋದರಿಯೇ, ನಿನ್ನ ಕುಟುಂಬದಲ್ಲಿ ನೀನು ಮೊದಲು ರಕ್ಷಣೆ ಹೊಂದು, ನಂತರ ನಿನ್ನ ಕುಟುಂಬವೆಲ್ಲ ರಕ್ಷಣೆ ಹೊಂದುತ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ನೀನು ಸ್ಥಿರವಾಗಿ ದೇವರ ಮಾರ್ಗದಲ್ಲಿ ನಡೆ. ಕಷ್ಟ ಬರಲಿ, ಕಷ್ಟ ಬರದೇ ಇರಲಿ, ಶೋಧನೆ ಇರಲಿ, ಶೋಧನೆ ಇಲ್ಲದೆ ಇರಲಿ, ಸಂತೋಷದ ಸಮಯ ಆಗಿರ್ಬೋದು, ದುಃಖದ ಸಮಯ ಆಗಿರ್ಬೋದು, ಎಲ್ಲ ಸಮಯದಲ್ಲೂ ಯೇಸುವಿಗಾಗಿ ಜೀವಿಸುವಾಗ, ಯೇಸುವನ್ನು ನಿನ್ನ ಜೀವಿತದಲ್ಲಿ ಆಹ್ವಾನಿಸುವಾಗ ನಿನ್ನ ಕುಟುಂಬವು, ನಿನ್ನ ಜೀವಿತವು ಆತನು ಆಶೀರ್ವದಿಸ್ತಾನೆ. ನಿನ್ನ ಕುಟುಂಬದಲ್ಲಿ ಶುಭವೂ ಸೌಭಾಗ್ಯವೂ ಇರ್ತದೆ, ಹಾಗೂ ನೀನು ಅನೇಕರಿಗೆ ಆಶೀರ್ವಾದಕರವಾಗ್ತೀಯ. ದೇವರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನು ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಹೌದು ರಾಜ, ನಿನ್ನನ್ನು ಸೇವಿಸುವಂತಹ ಕುಟುಂಬದವರು ಯಾವಾಗಲೂ ಶುಭವೂ ಸೌಭಾಗ್ಯವೂ ಅವರ ಕುಟುಂಬದಲ್ಲಿ ಇರ್ತದೆ ಎಂದು ನಾವು ವಾಕ್ಯದ ಮೂಲಕ ಧ್ಯಾನಿಸಿದ್ದೆವೋ. ಪರಿಶುದ್ಧ ಆತ್ಮನೇ, ಸಮಯದಲ್ಲಿ ಯಾರ್ಯಾರ ಕುಟುಂಬಗಳಲ್ಲಿ ದೇವರೇ ನಿನ್ನನ್ನು ಸೇವಿಸ್ತಾ ಇಲ್ವೋ, ಯಾರ್ಯಾರು ದೇವರೇ ಎರಡೂ ದೋಣಿಗಳಲ್ಲಿ ದೇವರೇ ಇದ್ದಾರೋ, ಯೇಸುವಿನ ನಾಮದಲ್ಲಿ ಅವರ ಹೃದಯಗಳನ್ನು ಬದಲಾಯಿಸು. ಯೇಸಪ್ಪ, ನಿನ್ನನ್ನು ಅವರ ಜೀವಿತದಲ್ಲಿ ಆಹ್ವಾನಿಸುವಂತೆ ಸಹಾಯ ಮಾಡು. ಮುರಿದ ಮನಸ್ಸುಳ್ಳವರಾಗಿ ಕುಗ್ಗಿ ಹೋಗಿರುವಂಥ ಸಮಯಗಳಲ್ಲಿ, ಸೋತಂಥ ಸಮಯದಲ್ಲಿ ಇರುವಂತಹ ಸಹೋದರರನ್ನ ಮುಟ್ಟು, ದುಃಖದಲ್ಲಿರುವವ್ರನ್ನ ಮುಟ್ಟು, ನಿನ್ನನ್ನು ಸಂಪೂರ್ಣವಾಗಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಕ್ಕೆ ಅವರಿಗೆ ಸಹಾಯ ಮಾಡು. ಈ ವಾಕ್ಯಗಳ ಮೂಲಕ ಅವರ ಜೀವಿತದಲ್ಲಿ ಮಾತನಾಡು. ಅವರಿಗೆ ಸಂತೈಸಲ್ಪಡಲಿಕ್ಕೆ ನೀನು ಕೃಪೆಯನ್ನು ಅನುಗ್ರಹಿಸು. ನಿನ್ನ ಪರಿಶುದ್ಧಾತ್ಮನ ಕಾರ್ಯ ಅವರ ಜೀವಿತದಲ್ಲಿ ನಡೆಯಲಿ. ಅವರ ಆತ್ಮಿಕ ಕಣ್ಣುಗಳನ್ನು ತೆರೆಯಲ್ಪಡಲಿ. ಈ ವಾಕ್ಯ ಕೇಳಿಸಿಕೊಳ್ಳುವುದು ಮಾತ್ರ ಅಲ್ಲ ದೇವರ, ಈ ವಾಕ್ಯಗಳ ಮೂಲಕ ಅವರ ಜೀವಿತವು ಬದಲಾಗಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಈ ಸಮಯದಲ್ಲಿ ಯಾವ ಯಾವ ಕುಟುಂಬಗಳಲ್ಲಿ ದೇವರ ಸಮಾಧಾನವು ಬಾಧಿಸಲ್ಪಟ್ಟಿದೆಯೋ ಅಂತಹ ಕುಟುಂಬಗಳನ್ನು ನಮ್ಮ ಕರಕೊಪ್ಪಿಸಿ ಕೊಡ್ತೇವೆ. ನೀವು ಸಹಾಯ ಮಾಡಿರಿ. ಆ ಕುಟುಂಬದಲ್ಲಿ ಶಾಂತಿಯನ್ನು ಅನುಗ್ರಹಿಸಿ. ಯಾರ್ಯಾರ ವೈಯಕ್ತಿಕವಾಗಿ ದೇವರೇ ಜೀವಿತದಲ್ಲಿ ಮುರಿದ ಮನಸ್ಸುಳ್ಳವರಾಗಿ, ಒಬ್ಬೊಂಟಿಗರಾಗಿ, ಸಮಾಧಾನಗಳು ಬಾಧಿಸಲ್ಪಟ್ಟವರಾಗಿ ನಿಂತುಕೊಂಡು ಕಣ್ಣೀರಿನಲ್ಲಿದ್ದಾರೋ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ನಿನ್ನ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ ಅಂತ ನಮಗೆ ವಾಗ್ದಾನ ಮಾಡಿದ್ಯಲ್ಲಪ್ಪ. ಯೇಸುವಿನ ನಾಮದಲ್ಲಿ ನಿನ್ನ ಶಾಂತಿಯೋ ಈ ಸಮಯದಲ್ಲಿ ಈ ವಿಡಿಯೋ ಕೇಳುತ್ತಿರುವಂತಹ ಸಹೋದರನ ಹೃದಯದಲ್ಲಿ ನೆಲೆಸಲಿ, ಸಹೋದರಿಯ ಹೃದಯದಲ್ಲಿ ನೆಲೆಸಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಹೌದು ರಾಜ, ಈ ಸಮಯದಲ್ಲಿ ಅವರಿಗೆ ಸಹಾಯ ಮಾಡು. ಎಲ್ಲ ಗ್ರಹಿಕೆಗೂ ಮೀರುವಂಥ ದೇವ ಶಾಂತಿಯು ಅವರ ಹೃದಯಗಳನ್ನು, ಅವರ ಯೋಚನೆಗಳನ್ನು ದೇವರೇ ನಿನ್ನಲ್ಲಿ ಅಪ್ಪ ಕಾಯುವುದಕ್ಕೆ, ಅವರ ಮನಸ್ಸುಗಳನ್ನು ಒಪ್ಪಿಸಿಕೊಡಲು, ಅವರ ಹೃದಯಗಳಲ್ಲಿ ನೀನು ಮಾತನಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ರಾಜ. ನಿನ್ನ ಕೃಪೆ, ನಿನ್ನ ದಯೆಯಿಂದ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ಪರಿಶುದ್ಧಾತ್ಮ, ನೀನು ಸಹಾಯ ಮಾಡು. ಹೌದು ರಾಜ, ಸಾಲೇಮಿನ ರಾಜ, ಸಮಾಧಾನ ರಾಜನು ನೀನಾಗಿದೆಯಪ್ಪ. ಮಹಿಮೆಯ ರಾಜನೋ ನೀನಾಗಿದ್ಯಾ. ಆತ್ಮ ಪ್ರಿಯನೇ, ಈ ಸಮಯದಲ್ಲಿ ಪರಿಶುದ್ಧಾತ್ಮನೇ ಈ ಸಹೋದರಿಯ ಜೀವಿತದಲ್ಲಿ ನೀನು ಬಲವನ್ನು ಅನುಗ್ರಹಿಸು. ನಿನ್ನ ಕೃಪೆನ ಅನುಗ್ರಹಿಸು ಮಗಳಿಗೆ. ಅಪ್ಪ, ಮಗನಿಗೆ ಕೃಪೆನ ಅನುಗ್ರಹಿಸು. ಕಷ್ಟ, ಹೋರಾಟ, ವೇದನೆಗಳಲ್ಲಿ ಇರುವವರನ್ನ ದೇವರೇ ನೀನು ಬಿಡುಗಡೆ ಮಾಡು. ಪಾಪದಲ್ಲಿರುವವರಿಗೂ ದೇವರೇ ನೀನು ಬಿಡುಗಡೆನ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಸರಿಯಾದ ಮಾರ್ಗದಲ್ಲಿ, ಸರಿಯಾದ ರೀತಿಯಲ್ಲಿ ದೇವರೇ ನಿನ್ನ ಸೇವಿಸುವಂತೆ, ನಿನಗಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಡ್ಲಿಕ್ಕಾಗುವಂತೆ ಅವರಿಗೆ ನೀನು ಸಹಾಯ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ರಾಜ. ನೀನು
ಸಹಾಯ ಮಾಡು, ನಿನ್ನ ಕೃಪೆಯಲ್ಲಿ ನಡೆಸು, ನಿನ್ನ ದಯೆಯಲ್ಲಿ ನಡೆಸು. ಹೌದು ರಾಜ, ನಿನ್ನನ್ನು ಸೇವಿಸುವಂಥ ಕುಟುಂಬಕ್ಕೆ ಯಾವಾಗಲೂ ಶುಭವೂ ಸೌಭಾಗ್ಯವೂ ಉಂಟಾಗ್ತದೆ ಎಂದು ನಾವು ಕಲಿತೇವಪ್ಪ. ಈ ವಾಕ್ಯಗಳು ಅನೇಕ ಜನರನ್ನು ಬದಲಾಯಿಸ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ ದೇವರೇ. ಎಲ್ಲವನ್ನು ನಿಮ್ಮ ಕರಕ್ಕೊಪ್ಪಿಸಿ ಕೊಡ್ತೇನೆ. ನೀನು ತಾನೇ ಸಹಾಯ ಮಾಡು, ನಿನ್ನ ಕೃಪೆಯಲ್ಲಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್, ಆಮೇನ್. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮ ಜೀವಿತದಲ್ಲಿ ಮಾತನಾಡಿದ್ದಾರೆ ಎಂದು ಭಾವಿಸ್ತೇವೆ. ನಾವು ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ನೀವು ಯಾವಾಗಲೂ ಧೈರ್ಯವಾಗಿರಬೇಕು. ಯೇಸುವಿಗಾಗಿ ದೇವರ ಅನ್ಯೋನ್ಯತೆಯಲ್ಲಿ ನೀವಿರಬೇಕಾಗಿ ನಾವು ಕೇಳ್ಕೊಳ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.